ರುದ್ರ ಇಲ್ಲೆಲ್ಲ ಮಾಡ್ತಿದ್ಯೆ? ನಿನ್ನೆ ಕೇಳ್ತಿರೋದು ಅರ್ಧ ರಾತ್ರಿನಾಗೆ ಕಳ್ಳು ನಂಗೆ ಹಿಂಗೆ ಬಂದಿದ್ಯಲ್ಲ, ಎಲ್ಲಿಗ್ಲ ಹೊಂಟಿದ್ದೆ? ಅದು ಅಪ್ಪಯ್ಯ ಏನ್ ಗೊತ್ತಾ? ಏಯ್, ಕತೆ ಕಟ್ಬೇಡ. ನನಗೆ ಗೊತ್ತದೆ ನಿನ್ನ ಬುದ್ಧಿ. ಹೇಳಿದ್ನೋ ಇಲ್ವೋ ಈ ರೂಮ್ ತಾವ ಬರೋಂಗಿಲ್ಲ ಅಂತ? ಹೇಳಿದ ಅರ್ಥ ಆಗಿಲ್ವಲ್ಲ? ಹೋಗು, ಬೇರೆ ಕಡೆ ಎಲ್ಲರ ಜಾಗ ನೋಡಿ ಮಲ್ಕೋ ಹೋಗು. ಎಲ್ಲದಕ್ಕೂ ಅವಸರ ಮಾಡಬೇಡ ಬುಡ್ಡಿ ಮಗನೇ. ಹೋಗಿ ಬೇರೆ ಕಡೆ ಜಾಗ ನೋಡ್ಕೊಂಡು ಮಲ್ಕೋ ಹೋಗು. ಹೋಯ್ತಾ ಇರ್ಬೇಕು. ಹೊರ್ಗಡೆನೆ ಮಲಿಕಳವ ಅಂತ ಹೊರಟಿದೆ ಅಪ್ಪಯ್ಯ. ಜಾಗ ಹುಡುಕೊಂಡಿದ್ದೀನಿ. ಅದೇನಂದ್ರೆ ದಿಂಬಿಲ್ದೆ ನನಗೆ ರಾತ್ರಿ ಹೊತ್ತು ನಿದ್ದೆ ಬರೋಕ್ಕಿಲ್ಲ ಅಲ್ವೇ, ಅದಕ್ಕೆ ದಿಂಬ್ ತಗೊಳವ ಅಂತ ಬಂದೆ ಆಟ. ನನ್ನ ಹತ್ರನೇ ಬುರುಡೆ ಬಿಡ್ತೀಯಲ್ಲ. ಇಂಥ ದೊಡ್ಡ ಮನೆನಾಗೆ ಒಂದು ದಿಂಬು ಸಿಕ್ಕಕ್ಕಿಲ್ವಾ? ಹೋಗು, ಬೇರೆ ಎಲ್ಲಾರ ಜಾಗ ನೋಡ್ಕೊಂಡು ಮಲ್ಕೋ ಹೋಗು. ಹೋಗು ಅಂದೆ. ಹ್ಞೂ ಹ್ಞೂ ಅಪ್ಪಯ್ಯ, ನಾವು ಹೋಗಿ ಮಲಿಕಂಡೇನೋ. ಅಪ್ಪಯ್ಯ ಏಟ್ ಹೊತ್ತಾಗೋಯ್ತು, ನೀನು ಎಚ್ಚರವಾಗಿ ಇದೆಯಾ? ಈ ವಯಸ್ಸಿನಾಗೆ ಆರೋಗ್ಯ ಸಂದಾಗ ನೋಡ್ಕೋಬೇಕು. ನೀವು ಹೋಗಿ ಮಲಿಕೋ ಬೇಗ. ನಾನು ಮೇಲಿಕ್ಕೆ ಹೋಗಿ ಮಲಿಕತ್ತೀನಿ. ಹ್ಞೂ ಕಣಪ್ಪ, ನಾನು ಹೋಯ್ತೀನಿ. ಈಗ ನೀನು ಹೋಗು. ಎಲ್ಲದಕ್ಕೂ ಅವಸರ ಮಾಡ್ತೀಯಲ್ಲ. ಪಕ್ಕದಾಗೆ ಎಂಡ್ರಿಲ್ದೇದ್ರೇನಂತೆ ಒಂದು ಫುಲ್ ಬಾಟ್ಲು ಕಳಿಸ್ತೀನಿ, ಕುಡ್ಕೊಂಡು ಆರಾಮಾಗಿ ಮಲ್ಕೋ. ಹ್ಞೂ ಬಿಟ್ಬಿಟ್ಟಿವ್ನಿ. ನಮ್ಮ ದೇವ್ರ ಸತ್ಯ ನಮಗ್ ಗೊತ್ತಿಲ್ವೇ? ಒಳ್ಳೆ ಮಾತಿನಲ್ಲಿ ಹೇಳಿದ್ರೆ ಕೇಳಬೇಕು, ಇಲ್ಲ ಅಂದ್ರೆ ಬುಲ್ಡೆ ಓಡಾಯ್ತದೆ. ಹೋಯ್ತಾ ಇರು. ಹ್ಞೂ ಅಪ್ಪ, ಆಯ್ತು, ಹೋಯ್ತೀನಿ. ಮೆಟ್ನಾಗ ಹೊಡೆದ್ ಬಿಡ್ತೀನಿ. ಇದ್ಬಿಡಿ ಈಗ ಅಮ್ಮಿಯವರೇ, ನಂಗೆ ಇರಿಟೇಷನ್ ಮಾಡ್ಬಿಡಿ. ಅಯ್ಯೋ ಬಡ್ಡಿ, ನೀನೆಲ್ಲ ಮಾಡ್ತಿದ್ಯಾ ಇಲ್ಲಿ? ಈ ಶಂಕರ ಎಲ್ಲ ಮಾಡ್ತಿದ್ಯಾ ಇಲ್ಲಿ ಕುಂತ್ಕೊಂಡು? ಒಳ್ಳೆ ಗೋಸ್ಟ್ ರೈಡರ್ ಪಿಕ್ಚರ್ನಾಗ ಬರೋ ದೇವ್ರ ತರ ಕುಂತ್ಕೊಂಡಿದ್ಯಲ್ಲ. ಶಂಕರ ಏನ್ ಗೊತ್ತಾ, ಇಸಿ ಆಯ್ತೆ. ವಿಷಯ ಏನಂದ್ರೆ ಬ್ಯಾಡ, ನಾನೇ ಬಂದೆ. ನಂಗಪ್ಪಯ್ಯ ಹೊರಗಾಗ್ತಾ. ಲೋ ಶಂಕರ, ಯಾಕೋ ನನ್ನ ಟೇಮೇ ಸರಿ ಇಲ್ಲ ಕಣ್ಲ. ನಾನು ಏನು ಪ್ಲಾನ್ ಮಾಡಿದ್ರು ವರ್ಕೌಟ್ ಆಯ್ತಿಲ್ಲ ಕಣ್ಲ. ನಾನು ಏನು ಅನ್ಕೋತೀನೋ ಅದು ಯಾವುದೂ ಆಯ್ತಿಲ್ಲ ಕಣ್ಲ. ಏನ್ಲ ನಿನ್ ಗೋಳು? ನಂದೇ ನಂಗೆ ಹಾಕಿ ಕುಂತದೆ, ಜೂತು ಬೇರೆ. ನಿಂಗೆ ಎಲ್ಲ ಆಗೈತೆ, ಸಂದಾಗೆ ಇದೆಯಲ್ಲ. ನಿನ್ನ ಅದೃಷ್ಟ ನೋಡು, ಯಾವಾಗಲೂ ಎಂಡ್ರು ಸೆರ್ಗಿಡ್ಕೊ ಓಡಾಡ್ತಿರ್ತೀಯ. ಅಲ್ಲ ಕಣ್ಲ, ನಿನ್ನ ಕರೆದ್ಬಿಟ್ಟು ಯಾರಾದರೂ ಎಂಡ್ರಿಂದ ದೂರ ಇರು ಅಂತ ಹೇಳೋರೇನ್ಲ? ಆದರೆ ನನ್ನ ಹಣೆ ಬರ ನೋಡ್ಲಾ, ಒಬ್ರಲ್ಲ ಇಬ್ಬಿಬ್ರು 3 ಜನ ಸೇರ್ಕೊಂಡು ಎಂಡ್ರಿಂದ ದೂರ ಇರು ಅಂತ ಅಂದ್ಬಿಟ್ಟು 2 ದಿವಸ ಆಗಿಲ್ಲ ಮದುವೆ ಆಗಿ ಆಲ್ರೆಡಿ ದೂರ ಹಾಕ್ಬಿಟ್ಟವ್ರೆ. ಯಾಕೆ ಹಿಂಗೆ ಹೇಳಿದ್ರೋ ಏನೋ, ಆ ಗುರುಮಗೆ ನನ್ನ ಮ್ಯಾಗೆ ಅದು ಏನು ಸಿಟ್ಟಿತ್ತೋ ಏನೋ ಹಿಂಗೆ ತೀರಿಸ್ಕೊಬಿಟ್ಟವ್ರೆ. ಅಲ್ಲ ಕಣ್ಲಾ, ನಾನು ದಡ್ಡ ನನ್ನ ಮಗ, ವಿಧಿ ಇರಲಿಲ್ಲ. ಅವ್ರು ಹೇಳಿದಕ್ಕೆಲ್ಲ ಹ್ಞೂ ಅಂತ ಒಪ್ಕ ಬಂದೆ. ಅಲ್ಲ, ಆ ಗ್ರೀಸು ಓದಿರೋ ಹುಡುಗಿ,
ಅವಳು ಆ ಗುರುಮ ಹೇಳಿದ್ದಕ್ಕೆ ಪಟ್ಟಂತ ಒಪ್ಕೊಬಿಟ್ಲಲ್ಲ. ಈ ಓದ್ಕೊಂಬರ್ಕೊಂಡಿರೋ ಹೆಣ್ಮಕ್ಳು ಬುದ್ಧಿ ಎಲ್ಲ ಹೆಂಗೆ ಅಂತಾನೆ ಗೊತ್ತಾಯ್ಕಿಲ್ಲ ಕಣ್ಲ. ಏಯ್ ಅದಕ್ಕೆ ನಾನು ಏನ್ಲ ಮಾಡನೆ? ನಾನು ಬಿಟ್ಬಿಡ್ಲಾ? ನಾನು ಮನಿಕಬೇಕು. ಲವ್ ಜೋಗಿ, ಲವ್ ತಮಣ, ಜೋಗಿ. ಏಯ್ ಥು, ಏನ್ಲ ನಿನ್ ಕರ್ಮ? ಏನ್ ಬೇಕಲ್ಲ ನಿಂಗೆ? ನನಗೆ ಒಂದು ಟಿಪ್ ಬೇಕು. ನಿಜ ಹೇಳ, ಈ ಓದಿರೋ ಹೆಂಡ್ರನ್ನ ಹೆಂಗ್ಲ ಸಮಾಧಾನ ಮಾಡೋದು? ನಿನಗೆ ಅನುಭವ ಅದೇ. ನಿನ್ನ ಹೆಂಡ್ರು ಜಗತ್ಗೆ ಬುದ್ಧುವಂತೆ. ಅವಳೇ ನೀನು ಪಟಾಯಿಸಿದ್ಯಾ. ನನಗೂ ಹೆಂಗೆ ಅಂತ ಹೇಳ್ಕೊಡ್ಲಾ? ನಾನು ಗ್ರೀಸ್ಮಿನ ಪಟಾಯಿಸಿನು. ರುದ್ರಣ್ಣ, ನಂಗೆ ಸಾನೇ ಇರಿಟೇಟ್ ಮಾಡ್ತಿದ್ಯಾ ಕಣ್ಲ. ನಾನು ಮನಿಕಬೇಕು, ಸುಮ್ಕೆ ಹೋಗ್ಬಿಡು. ಅಲ್ಲ, ಓದ್ಕೊಂಡಿರೋ ಬರ್ಕೊಂಡಿರೋ ಹೆಣ್ಮಗಳು ನಿನ್ನ ಹಿಂದೆನೇ ಸದಾ ಓಡಾಡ್ತಾಳೆ ಅಂತಂದ್ರೆ ಅದಕ್ಕೆ ಏನು ಟೆಕ್ನಿಕು ಅಂತ ಓಸಿ ಬಿಡ್ಲ. ನೀನ್ ಹೇಳ್ದಂಗೆ ನಾನು ಹೇಳ್ದಂಗೆ ಕೇಳೋಂಗಿದ್ದೀರಿ. ನಾನು ಯಾಕೆ ಇಲ್ಲಿ ಬಂದು ಬಿತ್ಕತಾ ಇದ್ದೆ? ಕಪ್ಪಾಳಕ್ಕೆ ಪಾರಿಸ್ಬಿಡ್ತೀನಿ. ಜೋಗಿ, ಸುಮ್ಕಿರ್ಲ. ಏಯ್ ಯಾರು? ಜೋಗಿ ಅವರೇ, ಬನ್ನಿ ರೂಮಿಗೆ ಬಂದು ಮಲ್ಕೊಳ್ಳಿ. ಜೋಗಿ ಅವರೇ, ನಿಮ್ಗೆ ಹೇಳ್ತಿರೋದು, ಬಂದು ಒಳಗಡೆ ಮಲ್ಕೊಳ್ಳಿ. ನಾನು ಬರಕ್ಕಿಲ್ಲ ಅಂದ್ರೆ ಬರಕ್ಕಿಲ್ಲ. ಮಳೆ ಬರೋ ತರ ಇದೆ, ಸೊಳ್ಳೆಗಳು ಬೇರೆ ಇದೆ. ಮಳೆ ಬಂದ್ರು ಬರಕ್ಕಿಲ್ಲ, ಸೊಳ್ಳೆ ಕಚ್ಚಿದ್ರು ಬರಕ್ಕಿಲ್ಲ. ಸುಮ್ಕೆ ಹೋಗಿ ಮನಿ ಕಳಿ. ನೀವು ಬರೋವರೆಗೂ ನಾನು ಕೆಳಗಡೆ ಹೋಗಲ್ಲ, ಇಲ್ಲೇ ಇರ್ತೀನಿ. ನಿಮ್ಮಿಷ್ಟ, ಏನಾರ ಮಾಡ್ಕೊಳ್ಳಿ. ನಾನಂತೂ ಬರಕ್ಕಿಲ್ಲ. ಲೇ ಶಂಕರ, ನಿಮ್ಮ ಅಣ್ಣ ಹೇಳ್ತಾವೆ. ಶಂಕರ, ನನಗೇನೋ ಹಣೆ ಬರಕನ್ಲ. ಈ ತರ ಜೀವನ ಮಾಡ್ತೀವಿ. ನಿನಗೇಲ್ಲ ಆಗೈತೆ ಅಷ್ಟು ಪಿರುತಿಯಿಂದ ನಿನ್ನ ಹೆಂಡ್ರು ಬಂದು ಕರೀತಾವಳೆ. ಹೋಗತ್ತಾನೆ, ಎದೋಗ್ಲಾ? ನಾನು ಬರಕ್ಕಿಲ್ಲ ಅಮ್ಮಿಯವ್ರೆ. ನೀವು ಇಲ್ಲಿಂದ ಓಲಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಮೀರಾ, ಬರೀ 2 ದಿನಕ್ಕೆ ನಮ್ಮ ಶೀನಿ ಎಷ್ಟೊಂದು ಇಳ್ದೋದ ಅಲ್ವಾ? ಪಾಪ, ಮಗಳ ಮದುವೆ ಅಂದ್ಕೊಂಡು ಏನೇನೋ ಆಸೆ ಇಟ್ಕೊಂಡು ಖುಷಿಯಾಗಿ ಓಡಾಡ್ತಿದ್ದ. ಈಗ ನೋಡಿದ್ರೆ ಎದೆ ಹಿಡ್ಕೊಂಡು ಮಲ್ಕೊಳ್ಳೋ ಥರ ಆಗೋಯ್ತಲ್ಲ. ಹೌದು ಅತ್ತೆ, ಆಗಬಾರ್ದೆಲ್ಲ ಆಗೋಯ್ತು. ಇವ್ರು ಅದನ್ನೇ ತುಂಬ ಮನ್ಸಿಗೆ ತಗೊಂಡ್ಬಿಟ್ರು ಅನ್ಸುತ್ತೆ. ಅವನು ಹಾಗೆ ತಲೆಗೆ ಹಚ್ಕೊಂಡ್ಬಿಟ್ಟಿದ್ರೆ ನಾವೇ ಅದನ್ನು ಬಿಡಿಸ್ಬೇಕು ಕಣೆ. ಈಗಲಾದರೂ ಅವನು ಜಾಸ್ತಿ ಯೋಚನೆ ಮಾಡದೇ ಇರೋ ಥರ ನೋಡ್ಕೋಬೇಕು ನಾವು. ಏನೋ ನಮ್ಮ ಪುಣ್ಯ, ನನ್ನ ಮಗನಿಗೆ ಬಂದಿದ್ದ ಕಂಟಕ ಸಣ್ಣದ್ರಲ್ಲೇ ಮುಗೀತು. ಆದರೂ ಡಾಕ್ಟ್ರ್ ಹೇಳ್ದ ಹಾಗೆ ಮುಂದೆ ಅವನಿಗೇನೂ ಅಪಾಯ ಆಗದಿರೋ ಹಾಗೆ ಈಗಲಿಂದ ಅವನನ್ನು ಜೋಪಾನ ಮಾಡ್ಕೋಬೇಕೆ. ನೀವು ಹೇಳ್ತಾ ಇರೋದು ಸರಿ ಅತ್ತೆ. ಈಗ ಅವ್ರನ್ನ ಜಾಸ್ತಿನೇ ಹುಷಾರಾಗಿ ನೋಡ್ಕೋಬೇಕು. ಸದ್ಯಕ್ಕೆ ಅವ್ರಿಗೆ ಏನು ಮಾಡಿದ್ರೆ ಖುಷಿಯಾಗುತ್ತೋ ಅದನ್ನೇ ಮಾಡೋಣ. ಅವಾಗ ಅವ್ರ ಗಮನ ಬೇರೆ ಕಡೆನೂ ಹೋಗುತ್ತೆ. ಆಗಿರೋದನ್ನು ಸ್ವಲ್ಪ ಮರ್ತಂಗಾಗತ್ತೆ. ಯಾವುದೋ ಬುಕ್ ಓದಬೇಕು ಅಂತಿದ್ರು ಅತ್ತೆ. ನಾಳೆನೇ ಬುಕ್ ಶಾಪಿಗೆ ಹೋಗಿ ತಗೊಂಡು ಬರ್ತೀನಿ. ಹಾಗೆ ಮಾಡಮ್ಮ. ಅವನಿಗೆ ಪುಸ್ತಕ ಓದ್ತಿದ್ರೆ ಪ್ರಪಂಚ ಪ್ರಳಯ ಆದರೂ ಗೊತ್ತಾಗೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವನು ಒಂಟಿಯಾಗಿರೋದಕ್ಕೆ ಬಿಡಬಾರ್ದು ನಾವು. ಒಬ್ಬನೇ ಇದ್ದರೆ 1000 ಥರ ಯೋಚನೆ ಮಾಡ್ತಾನೆ. ನಮ್ಮಲ್ಲಿ ಯಾರಾದರೂ ಒಬ್ಬರು ಸದಾ ಅವನ ಜೊತೆಲೇ ಇರೋ ಥರ ನೋಡ್ಕೋಬೇಕೆ.